ಅರಣ್ಯ ಅಧಿಕಾರಿಗಳ ವಸತಿ ಗೃಹದ ಆವರಣದಲ್ಲಿಯೇ ಕೂಡ ಪಾರ್ಟಿಯನ್ನು ಮಾಡೋದ್ರ ಮೂಲಕವಾಗಿ ಸುತ್ತಮುತ್ತಿರತಕ್ಕಂಥ ಜನಸಾಮಾನ್ಯರಿಗೆ ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥ ಘಟನೆ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ವಲಯ ಅರಣ್ಯಾಧಿಕಾರಿಗಳ ಸರ್ಕಾರಿ ವಸತಿ ಗೃಹದಲ್ಲಿ ಪಾರ್ಟಿಯನ್ನು ಮಾಡಿರ್ತಕ್ಕಂಥ ಸಿಬ್ಬಂದಿಗಳು ಸರ್ಕಾರಿ ವಸತಿ ಗೃಹ ಮೋಜು ಮಸ್ತಿ ಅಡ್ಡೆಯಾಗಿ ಪರಿವರ್ತನೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ರಾತ್ರಿ ಪೂರ್ತಿ ಗದ್ದಲದಿಂದ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ, ನಿಯಮ ಉಲ್ಲಂಘನೆ ಮಾಡಿ ಅಸಭ್ಯ ವರ್ತನೆ ತೋರಿದ್ದಾರೆ ಎನ್ನುವಂತಹ ಆಕ್ರೋಶ ಕೂಡ ಇದೀಗ ವ್ಯಕ್ತವಾಗಿದೆ. ಜನರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು. ವಲಯ ಅರಣ್ಯಾಧಿಕಾರಿಗಳ ಸರ್ಕಾರಿ ವಸತಿ ಗೃಹದಲ್ಲಿ ಇದೀಗ ಪಾರ್ಟಿಯನ್ನು ಮಾಡಲಾಗಿದೆ. ಇದೀಗ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು ಅರಣ್ಯ ಸಂರಕ್ಷಣೆ, ಸಾರ್ವಜನಿಕರ ಸುರಕ್ಷತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೇ ಇದೀಗ ಇಲಾಖೆಯ ಗೌರವಕ್ಕೆ ಒಂದು ತಲೆದರುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು ಪಟ್ಟಣದ ವಲಯ ಅರಣ್ಯಾಧಿಕಾರಿಗಳ ಸರ್ಕಾರಿ ವಸತಿ ಗೃಹದಲ್ಲಿ ರಾತ್ರಿ ವೇಳೆ ಕೆಲ ಸಿಬ್ಬಂದಿ ಮದ್ಯಪಾನ ಮಾಡಿ ಜೋರಾಗಿ ಡಿಜೆ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸರ್ಕಾರಿ ವಸತಿ ಗೃಹವನ್ನೇ ಕೂಡ ಮೋಜು ಮಸ್ತಿಯ ಅಡ್ಡೆಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಒಂದು ಕಡೆ ಸಾಮಾನ್ಯ ಜನರಿಗೆ ನಿಯಮ ಕಾನೂನು ಬೋಧಿಸ್ತಕ್ಕಂಥ ಇಲಾಖೆ, ಮತ್ತೊಂದು ಕಡೆ ತಮ್ಮದೇ ಸಿಬ್ಬಂದಿಯ ನಿಯಮ ಉಲ್ಲಂಘನೆ ಮಾಡಿ ಅಸಭ್ಯ ವರ್ತನೆ ತೋರ್ತಾ ಇರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಇದೀಗ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡಿದ್ದಾರೆ. ರಾತ್ರಿ ಪೂರ್ತಿ ಗದ್ದಲದಿಂದ ಸ್ಥಳೀಯ ನಿವಾಸಿಗಳು ಬೇಸತ್ತು ಹೋಗಿದ್ದು ಇದೇನಾ ಸರ್ಕಾರಿ ಸೇವೆಯ ಶಿಸ್ತು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಇಂತಹ ಘಟನೆಗಳು ಮರುಕಳಿಸ್ತಾ ಇವೆ ಎನ್ನುವಂತಹ ಆರೋಪವನ್ನು ಚಿಕ್ಕನಾಯಕನಹಳ್ಳಿಯ ಪ್ರಜ್ಞಾವಂತರು ಮಾಡಿರ್ತಕ್ಕಂಥದ್ದು. ಇನ್ನಾದರೂ ಕೂಡ ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗಿದೆ. ಯಾಕೆ ಏನು ದಮ್ಮಡಿತಾ ಇಲ್ಲ? ಎಲ್ಲಿ ಯಾರು ಯಾರು ಎಲ್ಲಿ? ಹೌದಾ, ಸರಿ. ಇಲ್ಲವ್ರೆ ಡ್ಯಾನ್ಸ್ ಡ್ಯಾನ್ಸ್ ಸರಿ ಕಣಪ್ಪ ಸರ್, ನಾವಿಲ್ಲ ಸರ್ ಕೆಲಸ ಆಗ್ಬೇಕಿತ್ತ ಹೊಡಿತಾ ಇದ್ದೆ. ಹೌದಾ, ಪಾಠ ಇಲ್ಲ ಕಣ, ಸುಮ್ಮನೆ ಏನು ಸಮಾಚಾರ? ಊಟ ಮಾಡಬೇಕು. ಊಟ ಏನು ರಜಾ? ಇವಾಗ ರಜಾ ಅಲ್ವಾ? ಇದು ರೆಸಿಡೆನ್ಸಿ ಕ್ವಾರ್ಟರ್ಸ್ಗಳು ಇದೆಲ್ಲ. ಹೌದು, ಎಲ್ಲ ಮನೇಲಿ ಫ್ಯಾಮಿಲಿ ಇರೋದು. ಎಲ್ವಾ ಇದ್ದಿ? ನಾನು ಎಲ್ಲೋ ಯಾವ ಪೂಜೆ ನಮ್ದು ಇದೆ ಅವರು ಸರ್. ಇಲ್ಲೇನು ಬಂದೆ? ಸೌಂಡ್ ಕೇಳಿಸ್ತಿತ್ತಲ್ಲ, ಹಿಂಗೆ ಬಂದೆ. ನಾವು ಹಾಡಾಕಿದ್ದು, ಡ್ಯಾನ್ಸ್ ಮಾಡಿದ್ದು. ಪ್ರಿಮಿಸಸ್ ಕ್ವಾರ್ಟರ್ಸ್ ಪ್ರಿಮಿಸಸ್ಸಲ್ಲಿ ನಡೀತಿರುತ್ತೆ. ಅವರು ಇದು ಏನು ಮಾಡೋಕ್ಕ, ನಾವು ಫ್ಯಾಮಿಲಿ ಇರ್ತೀವಲ್ಲ. ಕ್ವಾರ್ಟರ್ಸ್ ಇದು ನಾವೆಲ್ಲ ಜವಾಬ್ದಾರಿ ಇರ್ತೀವಿ, ನೀವು ಜವಾಬ್ದಾರಿ ಆಗುತ್ತೆ.